ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಮ್ಮನ್ನ ಆಟ ಆಡಿಸ್ತಿರುತ್ತೆ, ಅದೇನು ಅಂತ ನಾವು ಕಂಡಿಡ್ಕೋಬೇಕಷ್ಟೇ. ಭಾವ, ಯಾಕೇನೇನೋ ಒಗ್ಡೊಗ್ಟಾಗಿ ಮಾತಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಿ, ನಾಳೆ ನೀವು ನಿಮ್ ಜೊತೆ ಮಾಯಮ್ಮನ್ ಕರ್ಕೊಂಡು ಹೋಗ್ಬಿಡಿ. ಯಾಕೆ? ನನಗೆ ಯಾಕೋ ಅವಳಿಂದನೇ ನಿಮಗ್ ಭಿಕ್ಷೆ ಸಿಗ್ತಿಲ್ಲ ಅನ್ನಿಸ್ತಿದೆ. ಭಾವ, ಅನುಮಾನ ಪಡೋದಕ್ಕೂ ಒಂದ್ ಮಿತಿ ಇರ್ಬೇಕು. ಅಲ್ಲ, ಅವ್ರನ್ನ ನೋಡಿದ್ರೆ ಪಾಪದವ್ರು ಅನ್ಸ್ತಾರೆ. ಹೋಗಿ ಹೋಗಿ ಅಂಥವ್ರ ಮೇಲೆ. ಅದಕ್ಕೆ ನಾವು ಪ್ರತಿ ಸಲ ಯಾಮಾರ್ತಿರೋದು ಇಲ್ಲೇನೆ. ಶಕುನಿನು ನೋಡೋದಕ್ಕೆ ಅಯ್ಯೋ ಪಾಪ ಅನ್ನೋ ತರನೇ ಇದ್ದ, ಆದ್ರೆ ಅವನ್ ಕುತಂತ್ರಕ್ಕೆ ಯಾರನ್ ಬೇಕಾದ್ರೂ ನಾಶ ಮಾಡೋಂತ ಶಕ್ತಿ ಇತ್ತು. ಹಾಗೆ ಇಡೀ ಕೌರವ ಕುಲ ನಾಶ ಆಗೋದ್ರಲ್ಲಿ ಶಕುನಿ ಪಾತ್ರ ತುಂಬಾ ಇದೆ. ಇದೆಲ್ರಿಗೂ ಗೊತ್ತೇ ಇದೆ. ಸೊ ಪ್ಲೀಸ್ ಅದಕ್ಕೆ ಯಾರನ್ನು ಅಷ್ಟು ಈಸಿಯಾಗಿ ನಂಬೋದಕ್ಕೆ ಹೋಗ್ಬೇಡಿ. ಏನೋಪ್ಪ, ಮಾಯಮ್ಮನ ನೋಡಿದ್ರೆ ನನಗೆ ಅಳುನೇ ಬರುತ್ತೆ. ಮನೆ ಇಲ್ಲ, ನನ್ನೋರು ತನ್ನೋರು ಅನ್ನೋರಿಲ್ಲ. ಏನೋ ನಮಗ್ ಸಹಾಯ ಆಗುತ್ತೆ ಅಂತ ನಮ್ ಜೊತೆ ಬಂದ್ರು ಅಷ್ಟೇ. ಅದ್ಕೆ ನೀವೇ ಎಲ್ಲ ಡಿಸೈಡ್ ಮಾಡ್ಬಿಡಿ. ಒಂದ್ಸರಿ ತಡೆದ್ ನೋಡಿ, ಆಮೇಲೆ ಏನಾಗುತ್ತೋ ನೋಡೋಣ. ಯಾರೋ ಎಲ್ಲಿಂದನೋ ಬಂದ ತಕ್ಷಣ ಅವ್ರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನಾವು ತೊಂದರೆಗೆ ಸಿಕ್ಕಾಕೊಳ್ಬಾರ್ದು ಅಲ್ವಾ? ಅದಕ್ಕೆ ಹೇಳ್ತಿದ್ದೀನಿ. ಅಲ್ಲ ಭಾವ, ನಾನು ಹೇಳ್ತಿರೋ ಕರ್ಣ ಇಷ್ಟು ಹೇಳ್ತಿದ್ದಾನೆ ಅಂದ್ರೆ ಅದ್ರಲ್ಲಿ ಏನೋ ಇರುತ್ತೆ ಅಲ್ವಾ? ಸರಿ. ಅದ್ಕೆ ನನಗ್ ಗೊತ್ತು ನಿಮ್ಗೆ ಕನಿಕರ ಕರುಣೆ ಎಲ್ಲ ತುಂಬಾ ಜಾಸ್ತಿ ಇದೆ ಅಂತ. ನಾನು ಹೀಗೆ ಹೇಳ್ದೆ ಅಂತ ನಿಮಗ್ ಬೇಜಾರಾಗ್ತಿದೆ ಅಂತಾನೂ ಗೊತ್ತು. ಅರ್ಥ ಮಾಡ್ಕೊಳ್ಳಿ, ನಮ್ಮೆಲ್ರೂ ಗುರಿನೂ ಒಂದೇ. ಕೃಷ್ಣ ನಮಗ್ ಸಿಗ್ಬೇಕು, ಆದಷ್ಟು ಬೇಗ ನಮ್ಮ ಮನೆಗೆ ಅವನು ವಾಪಸ್ ಬರ್ಬೇಕು. ಅದರಲ್ಲಿ ಇದೊಂದು ದಾರಿ ಅಂತ ಅನ್ಕೊಳ್ಳಿ ಅಷ್ಟೇ. ಓ ಕರ್ಣ, ನಿನ್ಗೊಂದು ಹೇಳದ್ ಮರ್ತಿದ್ದೆ. ನಮ್ಮ ಮಗು ಬಗ್ಗೆ ಇವತ್ತೊಂದು ಇನ್ಫಾರ್ಮೇಶನ್ ಸಿಕ್ತು. ವಾವ್, ದಟ್ಸ್ ಗ್ರೇಟ್. ಏನ್ ವಿಷಯ ಗೊತ್ತಾಯ್ತು? ಕಾಳಿಕಾಂಬ ದೇವಸ್ಥಾನದ ಹತ್ರ ಯಾರೋ ಒಂದಿಬ್ರು ನಮ್ಮ ಮಗು ನೋಡಿದ್ರಂತೆ. ಹೌದಾ? ಹೌದು, ಯಾವುದೋ ಒಂದು ಹೆಂಗಸು ಕರ್ಕೊಂಡು ಹೋಗ್ತಿದ್ಲಂತೆ. ಎಂತ ಸುದ್ದಿ ಕೊಟ್ಟೆ ಅರ್ಜುನ್. ಯಾರಂತೆ ಆ ಹೆಂಗಸು? ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. CCTV ಫುಟೇಜ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಮ್ ಕೃಷ್ಣ ನಮಗೆ ಸಿಕ್ಕೇ ಸಿಗ್ತಾನೆ. ಅಷ್ಟಾದ್ರೆ ಸಾಕು ಅರ್ಜುನ್. ಆ ದಿನ ಬರ್ಲಿ ಅಂತ ನಾನು ತುಂಬಾ ಕಾಯ್ತಾ ಇದ್ದೀನಿ. ನಮ್ಮ ವಂಶದ ಮೊದಲನೇ ಕುಡಿ ಕಣ ಅವನು. ಹೌದು ಭಾವ, ಆದಷ್ಟು ಬೇಗ ಅವನ್ ಬರ್ಲಿ ಅಂತ ನಾವು ಅದೇ ಭರವಸೆಲಿದ್ದೀವಿ. ಎಲ್ಲ ಒಳ್ಳೇದೇ ಆಗತ್ತೆ. ಸರಿ, ಬೆಳಗ್ಗೆ ಬೇಗ ಎದ್ದು ಭಿಕ್ಷೆ ಬೇಡೋದಕ್ಕೆ ಹೋಗ್ಬೇಕಿಬ್ರು. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಇದೇನಿದು? ಅನ್ನ ಎಲ್ಲ ಕಪ್ಪಾಗಿ ಹೋಗಿದೆ. ಭಾವ, ನೀವೇ ನನಗ್ ಸಾಂಬಾರ್ ಹಾಕೊಂಡ್ ಬಂದ್ರ ಅಥವಾ ಹೇರ್ ಡೈ ಪೌಡರ್ ಏನಾದ್ರೂ ಹಾಕೊಂಡ್ ಬಂದ್ರ? ಇಲ್ಲ ಅದಕ್ಕೆ ಮಾಯಮ್ಮನೆ ಪ್ಲೇಟ್ ಊಟ ಹಾಕಿ ನನ್ನ ಕೈಗೆ ತಂದು ಕೊಟ್ಲು. ಅಲ್ವೋ, ಮಾಯಮ್ಮ ಯಾಕೆ ಹಿಂಗ್ ಮಸಿ ಹಾಕೊಡ್ತಾರೆ? ಓ, ಅರ್ಥ ಆಯ್ತು ಬಿಡು. ಡಿಫ್ರೆಂಟ್ ಆಗಿರ್ಲಿ ಅಂತ ಸಾಂಬಾರ್ ಜೊತೆಗೆ ಒಂದ್ ಸ್ವಲ್ಪ ಇಂಕ್ ಹಾಕೊಟ್ಟಿದ್ದಾರೆ ಅಲ್ವಾ? ಇಲ್ಲ ಅರ್ಜುನ್, ಅವಳು ಕೊಟ್ಟಾಗ ಸರಿಯಾಗೇ ಇತ್ತು. ಈಗ ನೋಡಿದ್ರೆ ಕಪ್ಪಾಗಿದೆ. ಭಾವ, ನೀವು ಸುಮ್ನಿರಿ. ಅಲ್ಲ, ಅದ್ ಹೇಗ್ ಅದಷ್ಟಕ್ಕದೇ ಕಪ್ಪಾಗ್ಬಿಡತ್ತೆ? ಸೇವಂತಿ, ನನಗೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಏನು? ಸೇವಂತಿ, ಇವನು ತಾನೇ ದೊಡ್ಡದಾಗಿ ಊಟ ಬಡಿಸಿ ತಗೊಂಡ್ ಬರ್ತೀನಿ ಅಂತ ಹೋಗಿರ್ತಾನೆ. ಇವನಿಗೆ
ಸಾರ್ ಯಾವುದು, ನೀರ್ ಯಾವುದು, ಕಲ್ಗಚ್ಚಿ ಯಾವುದು ಅಂತ ವ್ಯತ್ಯಾಸ ಗೊತ್ತಿದ್ರೆ ತಾನೆ. ಸರ್, ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ಹಾಕೊಂಡು ತಗೊಂಡ್ ಬಂದ್ಬಿಟ್ಟಿದ್ದೇನೆ ಅಷ್ಟೇ. ಇಲ್ಲ, ಅನ್ನ ಕಪ್ಪಾಗಿದೆ ಅಂದ್ರೆ ಇದ್ರಲ್ಲಿ ಏನೋ ಇದೆ. 100% ಆ ಮಾಯಮ್ಮ ಏನೋ ಆಟ ಆಡ್ತಿದ್ದಾಳೆ. ನಾನು ಕಂಡಿಡ್ದೇ ಹಿಡಿತೀನಿ. ಸುಮ್ನೆ ಇರಿ ಸರ್, ಪಾಪ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಭಾವ. ಕರ್ಣ, ಸರ್, ನಾವ್ಯಾಕೋ ಭಾವನ ಸ್ವಲ್ಪ ಜಾಸ್ತಿನೇ ರೇಗಿಸಿದ್ವಿ ಅನ್ಸತ್ತೆ. ಪಾಪ ಕೋಪ ಮಾಡ್ಕೊಂಡು ಹೊರಟೆ ಹೋದ್ರು. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಮುಂದೆ ಸಂಬಂಧ ಆಗೋದೂ ಇಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅವಳನ್ನ ಕೊಂದು ನನ್ನಲ್ಲಿರೋ ಮನುಷ್ಯತ್ವವನ್ನೇ ಕೊಂದ್ಬಿಟ್ಟಿಯಲ್ಲ. ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸಿ ಇಂಚಿಂಚಾಗಿ ಚುಚ್ಚಿ ಚುಚ್ಚಿ ಸಾಯ್ಸಕ್ಕೆ. ಇವನ ಹತ್ರ ಬರೀ ವಿಡಿಯೋ ಸಾಕ್ಷಿ ಅಲ್ಲದೆ ಬೇರೆ ಏನಾದ್ರೂ ಸಾಕ್ಷಿ ಇದೆಯಾ ಅಂತ ಯೋಚನೆ ಮಾಡಿ ತಮ್ಮ ಮುಂದಿನ ಹೆಜ್ಜೆ ಇಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಅಯ್ಯೋ 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 ಅಯ್ಯೋ, ಮುಗೀತು, ಎಲ್ಲ ಮುಗ್ದೋಯ್ತು. ಇವತ್ತಿಗೆ ನನ್ನ ಕತೆ ಸಂಪೂರ್ಣವಾಗಿ ಮುಗ್ದೋಯ್ತು. ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಯಾವ ದೇವ್ರು ಬಂದ್ರು ನನ್ನ ಈ ಪರಿಸ್ಥಿತಿಯಿಂದ ಪಾರ್ ಮಾಡಕ್ ಆಗಲ್ಲ. ಕರ್ಣನ್ ಕಪಿ ಮುಷ್ಟಿಲಿ ಪ್ರತಿದಿನ ನನ್ ಸಾಯ್ಬೇಕು. ನರಳಿ 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 ಸಾಯ್ಬೇಕು. ಮೀರಾ, ಮೀರಾ, ಇದ್ಯಾಕೆ ಊಟಕ್ಕೂ ಬರದೆ ಹೀಗೆ ಕೂತಿದ್ಯಾ? ಹುಷಾರಿಲ್ವಾ? ಜ್ವರ ಏನೂ ಇದ್ದಾಗಿಲ್ಲ. ಯಾಕೆ, ಏನಾಯ್ತು? ಕರ್ಣ ಬಾವನ್ ಜೊತೆ ಏನಾದ್ರೂ ಕಿರಿಕಾಯ್ತಾ? ಯಾಕೆ ಊಟಕ್ಕೆ ಬರ್ಲಿಲ್ಲ ಅಂತ ಅವ್ರು ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಯಾವನಿಗೆ ಗೊತ್ತು, ಹೋಗ್ ಅವಳೇ ಕೇಳ್ಕೊ ಅನ್ಬಿಡದ. ಹೋಗ್ಲಿ, ತಗೋ ಹಾಲಾದ್ರೂ ಕುಡಿ. ಈ ಗಂಡಸ್ರ ಬುದ್ಧಿನೇ ಇಷ್ಟು ಕಣೆ.